ಕಿರುತೇಜಿ ಧಿಮಿ 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 ಧಿಮುತ ತಗನಂ ತಗಂ ದಗದೋಂ ದೀಂ ದಗಜಂ ತಗಜಂ ತರಿಗಂ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅತಿ ಕಾರುಗತ್ತಲೆಯೊಳಗೆದು ಇಳುಮುಳುಗಿ ನದಿಯೊಳಗೆ ಜಪವ ಮಾಡಿ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಕಂಡು ಧನ್ಯನಾದೆ ಅಚ್ಚರಿಯ ದೇವನ ಅದ್ಭುತ ದೇವನ ಕಂಡು ಧನ್ಯನಾದೆ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಮೋಕ್ಷವನ್ನು ಹೊಂದುತ್ತೀರಾ? ನಾನು ಹೋದರೆ ಹೋದೇನು ನಾನು 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 ಹೋದರೆ ಹೋದೇನು ಪರರಿಗೆ ಅನ್ನವಾಯಿಕಲಿಲ್ಲ ಹೊನ್ನು ಗಳಿಸಿ ಪರರಿಗೆ ಅನ್ನವಾಯಿಕಲಿಲ್ಲ ಚನ್ನಕೇಶವನ ನಂಬಲಿಲ್ಲ ಮೈ ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪ್ರಾಣನಾಯಕ ನಾದ ಆದಿಕೇಶವರಾಯ ಕೇಶವರಾಯ. If all the 5 musicians are coming, we will have it in before March. We will have it in Ayodhya. Okay. ನಮ್ಮ ಕಲೆ ಮುದವನ್ನು ಕೊಡುತ್ತದೆ, ಬರೀ ಮೋದವನ್ನಲ್ಲ, ಮೋದವೂ ಬೇಕು. ಆದರೆ ಮುದವನ್ನು ಕೊಡುವಂಥ ಇಂಥ ಕಲೆಯ ಆಚಾರ್ಯ ಡಾಕ್ಟರ್ ರಕ್ಷ ಮತ್ತು ಕಾರ್ತಿಕ್ ಬಹಳ ಒಳ್ಳೆಯ ಕಾರ್ತಿಕ್ ರಕ್ಷ
ಇವರಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲ ಕಲಾವಿದರು ಅದ್ಭುತವಾಗಿ ಕಲಾ ಸೇವೆ ಮಾಡಿದ್ದೀರಾ. ನೀವೆಲ್ಲ ಗುರುಗಳು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಿ. ದಾಸ ಸಾಹಿತ್ಯವನ್ನು ಆರಿಸ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ. ದಾಸ ಸಾಹಿತ್ಯದಲ್ಲಿ ಭರತನಾಟ್ಯಕ್ಕಿಂತ ಹೆಚ್ಚಾಗಿ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಇಂಥ ಒಂದು ಹಾಡಿನಲ್ಲಿ ಅಭಿನಯ ಕಮ್ಮಿ ಇರುತ್ತೆ, ಆದರೆ ಹಾವಭಾವಗಳ ಪ್ರದರ್ಶನವೇ ಪ್ರಾಮುಖ್ಯತೆ ಪಡೆಯುತ್ತೆ. ಅದನ್ನು ಇವತ್ತು ಬಹಳ ಯಶಸ್ವಿಯಾಗಿ ಮಾಡಿದಂಥವರು ರಕ್ಷಾ ಮತ್ತು ಹೋಲ್ ಟೀಮ್. ನಾವು ಗಾಯನ ಸಮಾಜದಲ್ಲಿ ಕೂಡ ವರ್ಷದಲ್ಲಿ ಒಂದು ಸರ್ತಿ ನೃತ್ಯೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ 3 ದಿನಗಳ ಕಾಲ. ಈ ಸತಿ ನಮ್ಮ ಕಾರ್ಯಕ್ರಮಕ್ಕೆ ಇವ್ರನ್ನ ಆಹ್ವಾನಿಸ್ತೀನಿ ಅಂತ ಈಗಲೇ ಹೇಳ್ತಾ ಇದ್ದೀನಿ.